ಬೀದರ್ ಲೋಕಸಭಾ ಕ್ಷೇತ್ರವನ್ನು ಗುಡಿಸಲು ಮುಕ್ತ ಕ್ಷೇತ್ರವನ್ನಾಗಿ ಮಾಡುವುದೇ ನನ್ನ ಗುರಿ. ಸಂಸದ ಸಾಗರ್ ಖಂಡ್ರೆ 2024-25ನೇ ಸಾಲಿನ PMAYG ಯೋಜನೆಯಡಿಯಲ್ಲಿ ಮಂಜೂರಾದ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ 665 ಫಲಾನುಭವಿಗಳಿಗೆ ಸಂಸದ ಸಾಗರ್ ಖಂಡ್ರೆಯವರು ಮನೆ ಮಂಜೂರಾತಿಯ ತಿಳುವಳಿಕೆ ಪತ್ರ ವಿತರಿಸಿದರು. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಯಾರೊಬ್ಬರೂ ಕಚ್ಚಾ ಮನೆಯಲ್ಲಿ ಇರಬಾರದು, ಎಲ್ಲರೂ ಪಕ್ಕಾ ಮನೆಯಲ್ಲೇ ಇರಬೇಕು. ಬೀದರ್ ಲೋಕಸಭಾ ಕ್ಷೇತ್ರವನ್ನು ಗುಡಿಸಲು ಮುಕ್ತ ಮಾಡುವುದೇ ನನ್ನ ಗುರಿಯಾಗಿದೆ ಎಂದರು. ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ 90,000 ಮನೆಗಳು ಮಂಜೂರಾಗಿವೆ. ಈ ಪೈಕಿ ಬಾಲ್ಕಿ ತಾಲೂಕಿಗೆ 3,000 ಮನೆಗಳು ಮಂಜೂರಾಗಿದ್ದು, ಮೊದಲ ಹಂತದ 665 ಫಲಾನುಭವಿಗಳಿಗೆ ತಿಳುವಳಿಕೆ ಪತ್ರ ನೀಡಲಾಗುತ್ತಿದೆ. ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಇನ್ನು ವಸತಿ ರಹಿತರಿದ್ದು ಅಂಥವರನ್ನ ಗುರುತಿಸಲಾಗುತ್ತಿದೆ. ಮನೆ ನಿರ್ಮಾಣಕ್ಕೆ ಸರ್ಕಾರ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಲಿದ್ದು, ಯಾವುದೇ ಮಧ್ಯವರ್ತಿಗಳನ್ನು ನಂಬಬೇಡಿ. ಸಹಾಯಧನ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮೆಯಾಗಲಿದೆ ಎಂದು ಹೇಳಿದರು. ಮೊದಲ ಕಂತು ಜಮೆಯಾದ ತಕ್ಷಣವೇ ಪ್ರತಿಯೊಬ್ಬರು ಮನೆಯ ಕಾಮಗಾರಿ ಆರಂಭಿಸಬೇಕೆಂದು ಸಂಸದ ಸಾಗರ್ ಖಂಡ್ರೆ ಫಲಾನುಭವಿಗಳಿಗೆ ಮನವಿ ಮಾಡಿದರು. ಸುಪ್ರಭಾತ ನ್ಯೂಸ್, ಬಾಲ್ಕಿ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ 19,000ಕ್ಕಿಂತ ಹೆಚ್ಚು ಮನಿ ಸ್ಯಾಂಕ್ಷನ್ ಆಗಿದ್ದಾವೆ. ಈಗಾಗಲೇ ಪ್ರೊಸೀಜರ್ ನಡೀತಾ ಇದೆ. ಇನ್ನೂ ಕೆಲವು ದಿನಗಳಲ್ಲಿ ಎಲ್ಲರಿಗೂ ಅವರವ್ರ ಖಾತೆಯಲ್ಲಿ ದುಡ್ಡು ಜಮಾ ಆಗುತ್ತೆ. ನಮ್ಮ ಸಾಮಾನ್ಯ ವರ್ಗದವರಿಗೆ 1,20,000 ರೂಪಾಯಿ ಸಿಗ್ತಾ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 1,75,000 ರೂಪಾಯಿ ಸಿಗ್ತಾ ಇದೆ. ಮೊದಲನೇ ಕಂತು ಜಮಾ ಆದ ತಕ್ಷಣ ಎಲ್ಲರಿಗೂ ನಾನು ಮನವಿ ಮಾಡ್ಕೊತೀನಿ, ನಾವು ಮನೆ ಕಟ್ಲಕ್ಕೆ ಪ್ರಾರಂಭ ಮಾಡಬೇಕು. ಇವತ್ತಿನ ದಿವಸ ನಾವು ಬಾಲ್ಕಿಯಲ್ಲಿ ಎಲ್ಲರಿಗೂ ತಿಳುವಳಿಕೆ ಪತ್ರ ನಾವು ಕೊಡ್ತಾ ಇದ್ವಿ. ಇದ್ರ ಉದ್ದೇಶ ಏನಂತಂದರೆ ಎಲ್ಲರಿಗೂ ಅರ್ಥ ಆಗಬೇಕು, ಯಾರಿಗೂ ಕನ್ಫ್ಯೂಷನ್ ಆಗಬಾರ್ದು, ಯಾರಿಗೂ ಮಿಸ್ಗೈಡ್ ಆಗಬಾರ್ದು. ಮೊದಲನೇ ಕಂತು ಬಂದ ತಕ್ಷಣ ತಾವು ಮನೆ ಕಟ್ಕೊಳಕ್ಕೆ ಪ್ರಾರಂಭ ಮಾಡಬೇಕು. ಎರಡನೇ ಕಂತಿನಲ್ಲಿ 3 ಕಂತಿನಲ್ಲಿ ದುಡ್ಡು ಬರುತ್ತೆ. ಸಾಮಾನ್ಯ ವರ್ಗದವರಿಗೆ ಮೊದಲನೇ ಕಂತಿನಲ್ಲಿ 30,000 ರೂಪಾಯಿ ಬರುತ್ತೆ, ಎರಡನೇ ಕಂತಿನಲ್ಲಿ 60,000 ರೂಪಾಯಿ, ಮತ್ತೆ ಮೂರನೇ ಕಂತಿನಲ್ಲಿ 30,000 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮೊದಲನೇ ಕಂತಿನಲ್ಲಿ 43,500, ಎರಡನೇ ಕಂತಿನಲ್ಲಿ 87,500, ಮತ್ತೆ ಮೂರನೇ ಕಂತಿನಲ್ಲಿ 43,500. ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಿಂದ ಎಲ್ಲರ ನೇರವಾಗಿ ಅವ್ರ ಬ್ಯಾಂಕ್ ಖಾತೆಯಲ್ಲಿ ಜಮಾ ಆಗ್ತಾ ಇದೆ. ರಾಜ್ಯದಲ್ಲಿ ನಮ್ಮ ತಂದೆಯವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಅವರು ಜನಪ್ರತಿನಿಧಿದ್ದಾರೆ. ಕೇಂದ್ರದಲ್ಲಿ ತಮ್ಮೆಲ್ಲರ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆಯವರ ಆಶೀರ್ವಾದದಿಂದ ನನಗೆ ಪ್ರತಿನಿಧಿ ಮಾಡಿದ್ದಾರೆ. ಅದಕ್ಕೆ ಎಲ್ರಿಗೂ ನಾವು ಎಷ್ಟಾಯಿತು ಅಷ್ಟು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ನಾವು ಮನೆ ಕೊಡ್ತಾ ಇದ್ವಿ. ಮತ್ತೆ ಎಷ್ಟೋ ಜನರಿಗೆ ಸೈಟ್ ಇಲ್ಲ, ಇನ್ನು ಮನೆ ಸಿಗ್ಲಕ್ಕಿಲ್ಲ, ಅದನ್ನು ಕೂಡ ಸರ್ವೆ ಈಗಾಗಲೇ ಪ್ರಾರಂಭ ಆಗೋದಿದೆ. ಯಾರ್ಯಾರಿಗೂ ಸೈಟ್ ಇಲ್ಲ, ಯಾರಿಗೆ ಮನೆ ಇಲ್ಲ, ಅವಾಗ ಸರ್ವೆ ಪ್ರಾರಂಭ ಆದ ತಕ್ಷಣ ನಾವು ಮತ್ತೊಂದು ಸಲ ಎಲ್ಲರಿಗೂ ನಾವು ಕರೆದು ಹೇಳ್ತೀವಿ, ನಿಮ್ಮ ಮೆಸೇಜ್ ಕೊಟ್ರಿ. ಬರುವ ದಿನಗಳಲ್ಲಿ ಎಷ್ಟಾಯಿತು ಅಷ್ಟು ನಮ್ಮ ಎಲ್ಲರಿಗೆ, ನಮ್ಮ ಬೀದರ್ ಜಿಲ್ಲೆ ಇರ್ಬೋದು, ಬೀದರ್ ಲೋಕಸಭಾ ಕ್ಷೇತ್ರದ ಜನತೆ ಇರ್ಬೋದು, ಎಲ್ರಿಗೂ ನಾವು ಮನೆ ಕೊಡ್ಸೋಣ ಕೆಲಸ ನಾವು ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಇಲ್ಲಿ ಗುಡಿಸಲು ಮುಕ್ತ ಆಗ್ಬೇಕಂತಂಬುದೇ ಗುರಿ ಇದೆ. ಅದಕ್ಕಾಗಿಯೇ ಸರ್ವೆ ಆಗ್ತಾ ಇದೆ. ಈಗ ನಾವು ಮನೆಗಳು ಕೊಡ್ತಾ ಇದೀವಿ, ಸುಮಾರು ವರ್ಷಗಳಿಂದನೇ ಸರ್ವೆ ಆಗಿತ್ತು. ಈಗ ಮನೆಗಳು ಸ್ಯಾಂಕ್ಷನ್ ಆಗ್ತಾ ಇದೆ. ನಮ್ಮ ಗುರಿ ಇದೆ, ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ತಗಡ ಮನೆಯಲ್ಲಿ ಇರಬಾರ್ದು, ಕಚ್ಚಾ ಮನೆಯಲ್ಲಿ ಇರಬಾರ್ದು, ಎಲ್ಲರೂ ಪಕ್ಕಾ ಮನೇಲಿ ಇರಬೇಕು. ಮಳೆ ಬಂದಾಗ, ಗಾಳಿ ಬಂದಾಗ, ಬಸ್ಸಲ್ಲಿ ಯಾರೂ ಇರಬಾರ್ದು, ಎಲ್ಲರೂ ಪಕ್ಕಾ ಮನೇಲಿ ಇರಬೇಕಂತಂಬುದೇ ನಮ್ಮ ಗುರಿ. ಬಾಲ್ಕಿಯಲ್ಲಿ ನಾವು 650 ನಾವು ಕೊಡ್ತಾ ಇದ್ವಿ. ಇನ್ನೂ 2,000ಕ್ಕಿಂತ ಹೆಚ್ಚಿಗೆ ಮನಿ ಪ್ರೊಸೆಸಲ್ಲಿದೆ. ಅದನ್ನು ಕೂಡ ಕೆಲವು ದಿನಗಳಲ್ಲಿ ಅದು ಏನು ಫಲಾನುಭವಿಗಳ ಪಟ್ಟಿ ಫೈನಲ್ ಆಗಬೇಕಾಗಿದೆ, ಅದು ಆಗ್ತಾ ಇದೆ. ಅದನ್ನು ಕೂಡ ನಾವು ಕೆಲವು ದಿನಗಳಲ್ಲಿ ನಾವು ಕೊಡ್ತೀವಿ. ಇವತ್ತು ನಾವು ಬಾಲ್ಕಿಯಲ್ಲಿ ಕೊಡ್ತಾ ಇದ್ವಿ. ಬರುವ ದಿನಗಳಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ ಯಾರ